Let's get started with the next performance. ಹಾಯ್ ರಂಗನಾಯ್ಗಿ. ಹಾಯ್ ಸಮೀಕ್ಷಾ, ನಿನಗೆ ನಾವು ಇಲ್ಲಿ ಯಾಕೆ ಬಂದಿದ್ದೀವಿ ಅಂತ ನಿನಗೆ ಗೊತ್ತಾ? ಹಾ, ಗೊತ್ತು. ನಾವು ನಮ್ಮ ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ವಿವರಿಸಲು ಬಂದಿದ್ದೀವಿ ಅಲ್ವಾ? ಹಾ ಹೌದು. ಇಲ್ಲಿ ನಾವು ಯಾವ ಮೂರ್ತಿಯನ್ನು ಪೂಜಿಸುತ್ತೇವೆ ಅಂತ ನಿನಗೆ ಗೊತ್ತಾ? ಹಾ, ರಾವಣನನ್ನು ಸಂಹರಿಸಿದ ನಮ್ಮ ರಾಮನನ್ನು ಪೂಜಿಸ್ತಾರೆ ಅಲ್ವಾ? ಹಾ ಹೌದು, ನಮ್ಮ ರಾಮ. ಅಯೋಧ್ಯೆ ಎಂಬುದು ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯ ಅತ್ಯಂತ ಪವಿತ್ರ ಸ್ಥಳವಾಗಿದೆ. ಇದು ಮರ್ಯಾದ ಪುರುಷೋತ್ತಮವಾದ ನಮ್ಮ ಶ್ರೀರಾಮದ ಜನ್ಮಭೂಮಿ ಎಂದು ನಂಬಲಾಗಿದೆ. ಸಾವಿರಾರು ವರ್ಷಗಳಿಂದ ನಾವು ನಮ್ಮ ಭೂಮಿಯಲ್ಲಿ ನಮ್ಮ ರಾಮ ಭಾರತಕ್ಕೆ ಜೀವನ ಮೌಲ್ಯಗಳಿಗೆ, ಸತ್ಯಕ್ಕೆ ಮತ್ತು ಧರ್ಮಕ್ಕೆ ಪ್ರತೀಕವಾಗಿದ್ದಾರೆ. ಅಯೋಧ್ಯೆಯಲ್ಲಿನ ರಾಮ ಮಂದಿರ ಕೇವಲ ಒಂದು ಧಾರ್ಮಿಕವಾದ ಕಟ್ಟಡವಲ್ಲ, ಅದು ನಮ್ಮ ಭಾರತದ ಸಂಸ್ಕೃತಿಯ ಐತಿಹಾಸಿಕ ನಂಬಿಕೆಯು ಮತ್ತು ನಮ್ಮ ಏಕತೆಯ ಪ್ರತೀಕವಾಗಿದೆ. ಅನೇಕ ವರ್ಷಗಳ ಕಾಲ ನಡೆದ ನ್ಯಾಯಾಂಗ ಪ್ರತಿಕ್ರಿಯೆಯ ನಂತರ ಅಯೋಧ್ಯೆ ರಾಮ ಮಂದಿರವನ್ನು ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನಿಂದ ನಿರ್ಮಾಣ ಮಾಡಲಾಯಿತು. ಅಂದು ಎಷ್ಟೋ ಭಾರತೀಯರ ಕನಸು ನನಸಾಯಿತು. 500 ವರ್ಷಗಳಿಂದ ನಮ್ಮ ಭಾರತದಲ್ಲಿ ಪ್ರತೀತವಾದ ನಮ್ಮ ಶ್ರೀರಾಮದ ಜನ್ಮಭೂಮಿ ಇದು. ಇದರಲ್ಲಿ ನಮ್ಮ 3 ಶ್ರೇಷ್ಠ ಶಿಲ್ಪಿಗಳು ವಹಿಸಲಾಗಿತ್ತು. ಅದರಲ್ಲಿ ನಮ್ಮ ಮೈಸೂರಿನ ಅರುಣ್ ಯೋಗಿರಾಜ್ ಕೂಡ ಒಬ್ಬರು. ಅದರ ಬಗ್ಗೆ ನಾವು ಒಂದು ಚಿಕ್ಕ ಚಿತ್ರವನ್ನು ನಾಟ್ಯದ ರೂಪದಲ್ಲಿ ನೋಡೋಣ. ಕೇಳಿಸ್ತಾ? ಇಲ್ಲ, ಕೇಳಿಸಿಲ್ವಂತೆ. ನೋಡೋಣವಾ? 3, 2, 1. 500 ವರ್ಷಗಳ ಇತಿಹಾಸವುಳ್ಳ ಅಯೋಧ್ಯ ರಾಮ ಮಂದಿರದ ಮೂಲ ಮೂರ್ತಿ ರಚನೆ ಮಾಡೋ ಕೆಲಸವನ್ನು ಭಾರತದ 3 ಶ್ರೇಷ್ಠ ಶಿಲ್ಪಿಗಳಿಗೆ ವಹಿಸಲಾಗಿದೆ. ಅದರಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆ ಅರುಣ್ ಯೋಗಿರಾಜ್ ಕೂಡ ಒಬ್ಬರು. ದೇವ್ರೆ, ಈ ಕೈಯಿಂದ ಎಷ್ಟೋ ಶಿಲೆಗಳನ್ನ ಕೆತ್ತಿದ್ದೀನಿ, ಆದರೆ ಈ ಶಿಲೆನ ಕೆತ್ತೋದಿಕ್ಕೆ ಯಾಕೋ ತುಂಬಾ ಭಯ ಆಗ್ತಿದೆ. ನೀನೇ ಒಂದು ದಾರಿ ತೋರಿಸ್ಬೇಕು. ನೀನೇ ರಾಮ, ನೀನೇ ಶ್ಯಾಮ, ನೀನೇ ಅಲ್ಲ, ನೀನೇ ಯೇಸು, ನೀನೇ ಕರ್ಮ, ನೀನೇ ಧರ್ಮ, ನೀನೇ ಮರ್ಮ, ನೀನೇ ಪ್ರೇಮ. ಪ್ರೇಮ ಜೀವನ ನಿಮ್ಮ ಪಾಲಿನ ನನಗೇನು ಹೆಸರಿಲ್ಲ, ಹೆಸರಲ್ಲಿ ನಾನಿಲ್ಲ. ಕಣ ಕಣ ಕಣದೊಳಗಿ ಕುಳಿತಿರುವೆ. ಮುಕುಂದ ಮುರಾರೇ, ಮುಕುಂದ ಮುರಾರೇ. ಆ ಕಣ್ಣು, ರಾಮ ರಾಮ.
ರಾಮ, ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು, ಬೆಳೆಯ ನಡುವೆ ರೈತ ಬಸಿದ ಬೆವರಲ್ಲಿರುವೆ ನಾನು. ಕೆಲಸ ನಿನದೆ ಫಲವು ನಿನದೆ, ಛಲದ ಒಡೆಯ ನೀನು. ಇದನ್ನು ಮರೆತು ನನಗೆ ನಮಿಸಿ ಶ್ರಮವ ಪಡುವೆ ನೀನು. ನಾ ಇರುವೆನು ಒಳಗೆ, ನಾನು ನಿಮ್ಮ ಹೃದಯದೊಳಗೆ ಇದ್ದೇನೆ. ನೀವು ನನ್ನನ್ನು ಬೇರೆಲ್ಲೋ ಹುಡುಕಬೇಡಿ. ನಿಮ್ಮ ಹೃದಯ ಶುದ್ಧವಾದಾಗ ನಾನು ನಿಮಗೆ ಕಾಣಿಸುತ್ತೇನೆ. ನೀ ಹುಡುಕಿದೆ ಹೊರಗೆ ಹೆಚ್ಚು ಮದದ ಹುಡುಗಿ, ನಡೆ ಬೆಳಕಿನ ಕಡೆಗೆ ನಿಮ್ಮ ಜೀವದ ಮಾಲೀಕ ನಾನು, ನಿಮ್ಮ ಪಾಲಿನ ಸೇವಕ ನಾನು. ಕಣ ಕಣ ಕಣದೊಳಗೆ ನಾನಿರುವೆ. ಶಿಲ್ಪಿಗಳು ಕೆತ್ತಿದ 3 ಶಿಲೆಗಳಲ್ಲಿ ಅಂತಿಮವಾಗಿ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಕೆತ್ತಿದ ರಾಮಲಲ್ಲನನ್ನು ಪ್ರತಿಷ್ಠಾಪಿಸಲು ಆಯ್ಕೆ ಮಾಡಲಾಗಿದೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮ ನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಯುದ್ಧ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜೈಕಾರ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಯುದ್ಧ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು.
Thank you so much for that wonderful performance.